ಸಭೆಯಲ್ಲಿ ನಮ್ಮ ಪಿ ಡಿ ಅವರಿದ್ದಾರೆ, ಕಮಿಷನರ್ ಇದ್ದಾರೆ, ತಾವೆಲ್ಲ ಬಂದಿದ್ದೀರಾ. ಸಭೆ 11:30ಯಿಂದ ತಮ್ಮ ಅಭಿಪ್ರಾಯವನ್ನು ಕೊಟ್ಟಿದ್ದೀರಾ. ಹಾಗಾಗಿ ಮತ್ತೊಮ್ಮೆ ನಿಮ್ಮ ಒಂದು ಪಾರ್ಟಿಸಿಪೇಷನ್ ಇರೋದ್ರಿಂದ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಯಾವುದೇ ಒಂದು ಬಜೆಟನ್ನು ತಯಾರು ಮಾಡುವಂಥ ಸಂದರ್ಭದಲ್ಲಿ ಬಹಳ ಮುಖ್ಯವಾಗಿ ಅಧಿಕಾರಿಗಳು ಕಚೇರಿಯ ಒಳಗಡೆ ಕುಳಿತುಕೊಂಡು ಬಜೆಟನ್ನು ತಯಾರು ಮಾಡಿದರೆ ಅದು ಒಂದು ಸಮರ್ಪಕವಾದಂಥ ಬಜೆಟ್ ಆಗೋದಿಲ್ಲ. ಜನರ ಅಭಿಪ್ರಾಯ ಬಹಳ ಮುಖ್ಯ. ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನಗಳೇ ನಿಜವಾದಂಥ ಪ್ರಭುಗಳಾಗಿರೋದ್ರಿಂದ ಜನರ ಅಭಿಪ್ರಾಯವನ್ನು ಪಡೆದು ಅವುಗಳನ್ನು ಬಜೆಟ್ನಲ್ಲಿ ಸೇರಿಸಿಕೊಂಡು ಬಜೆಟನ್ನು ಮಾಡಿದರೆ ಅದು ಒಂದು ಅತ್ಯುತ್ತಮವಾದಂಥ ಬಜೆಟ್ ಆಗುತ್ತೆ. ಅದಕ್ಕೆ ನಾವು ಇವತ್ತು ಕರೆದಿದ್ದೀವಿ. ಸಾಮಾನ್ಯವಾಗಿ ಏನಾಗುತ್ತೆ ಅಂದರೆ ನಮ್ಮಲ್ಲಿ ಎರಡು ಥರ ಇರುತ್ತೆ. ಒಂದು ಕಡೆ ಒಂದು ಮಾತಿದೆ, ಏನಂತ ಹೇಳಿದ್ರೆ ಬಾಟಮ್ ಟು ಟಾಪ್ ಅಪ್ರೋಚ್, ಟಾಪ್ ಟು ಬಾಟಮ್ ಅಪ್ರೋಚ್ ಅಂತ ಹೇಳಿ. ಅಂದರೆ ಏನಾಗುತ್ತೆ, ಯಾವತ್ತೂ ಕೂಡ ನಾವು ಈ ರೀತಿ ತಯಾರು ಮಾಡಬೇಕಾದ್ರೆ ನಮ್ಮ ಅಪ್ರೋಚ್ ಯಾವ ರೀತಿ ಇರಬೇಕಂದ್ರೆ ಫ್ರಮ್ ಬಾಟಮ್ ಟು ಟಾಪ್ ಇರಬೇಕು. ಬಟ್ ನಮ್ಮಲ್ಲಿ ಏನಾಗುತ್ತೆ ಅಂದರೆ ಟಾಪ್ ಟು ಬಾಟಮ್ ಮಾಡಿರ್ತೀವಿ, ಮೇಲಿಂದ ಬರುತ್ತೆ. ಅಂದರೆ ಇಂತಿಂಥ ವರ್ಕ್ಸ್ ತಗೋಬೇಕು, ಇಂಥ ವರ್ಕ್ಸನ್ನು ಸೆಲೆಕ್ಟ್ ಮಾಡಿಕೊಂಡು ಮೇಲೆ ಆಫೀಸರ್ಸೇ ಡಿಸೈಡ್ ಮಾಡೋದಲ್ಲ. ಜನಪ್ರತಿನಿಧಿಗಳು ಜನರು ತೀರ್ಮಾನ ಮಾಡಬೇಕು ಎಲ್ಲಿ ಸಮಸ್ಯೆ ಇದೆ. ಎರಡನೇದು ಹೇಳಬೇಕಾಗಿರೋ ಅಂಥದ್ದು, ನಮ್ಮೆಲ್ಲರಿಗಿಂತಲೂ ಕೂಡ ಅಧಿಕಾರಿಗಳಿಗಿಂತಲೂ ನಿಜವಾದ ಸಮಸ್ಯೆ ಅರಿವು ಯಾರಿಗಿರುತ್ತೆ? ನಮಗಿರುತ್ತೆ, ನಿಮಗಿರುತ್ತೆ.